ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆಚಾರ, ವಿಚಾರ, ಆರೋಗ್ಯ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಗುರೂಜಿಯವರು ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ದೀಪ ಅಂದ್ರೆ ಏನು, ದೀಪದ ಮಹತ್ವವೇನು, ಯಾವ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಬೇಕು, ಹೀಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರು. ಇನ್ನು ದೀಪದ ಬಗ್ಗೆ ಎಷ್ಟು ತಿಳ್ಕೊಂಡ್ರು, ಎಷ್ಟು ಹೇಳಿದ್ರು ಕಡಿಮೆನೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪವನ್ನು ಯಾವ ಬತ್ತಿಯಿಂದ ಹಚ್ಚಬೇಕಾಗುತ್ತೆ, ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು, ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಯಾವ ರೀತಿಯಾದಂತಹ ಫಲ ಲಭಿಸುತ್ತೆ, ಜೊತೆಗೆ ರಾಶಿಗಳ ಫಲಾಫಲ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ದಿಗಂಬರಃ ಸ್ಮೃತರ್ಗಾಮಿಸೋ ಭಕ್ತಾನಾಂ ಉದ್ಧರ್ತಾ ಭವಸಂಕಟಾತ್ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳದೆ, ಎಲ್ಲರಿಗೂ ಭಗವಂತ ಸಕಲ ಶುಭಗಳನ್ನು ಕೊಟ್ಟು ಕಾಪಾಡಲಿ. ಹೆಸರುಗಳೇ, ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ಪ್ರತಿದಿನ ಬೆಳಗ್ಗೆ ಅಥವಾ ಪ್ರತಿದಿನ ಸಂಜೆ ದೀಪವನ್ನು ಹಚ್ಚುವ ಪ್ರತೀತಿ ಇದೆ. ಈಗಾಗಲೇ ದೀಪದ ಬಗ್ಗೆ ನೀವು ಸಾಕಷ್ಟು ವಿಚಾರವನ್ನು ನಿನ್ನೆಯ ಸಂಚಿಕೆಯಲ್ಲೂ ಕೂಡ ತಿಳಿಸ್ಕೊಟ್ರಿ. ಇನ್ನು ಯಾವ ಬತ್ತಿಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ, ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಿದ್ರೆ ಯಾವ ರೀತಿಯಾದಂತಹ ಫಲ ಸಿಗುತ್ತೆ, ತಿಳಿಸ್ಕೊಡಿ ಗುರುಗಳೇ. ನಿನ್ನೆ ದಿವಸ ಹಣತೆಯ ಪಾತ್ರೆ ಅಂತಂದರೆ ಯಾವ ವಸ್ತುವಿನಿಂದ ಹಣತೆ ಮಾಡಬೇಕು, ಸೊಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇವತ್ತು ಎರಡನೇದು ದೀಪಕ್ಕೆ, ಅದು ಬಿಟ್ಟು ವಿಶಿಷ್ಟವಾಗಿ ಎರಡನೇದು ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಎಣ್ಣೆ. ಇತ್ತೀಚಿನ ಕಾಲದಲ್ಲಿ ನಾವು ನೋಡಿದ್ರೆ ಯಾವುದು ಮಾರುಕಟ್ಟೆಯಲ್ಲಿ ಸಿಗುತ್ತೋ ಎಲ್ಲದರಲ್ಲೂ ನಾವು ದೀಪ ಹಚ್ತಾ ಇದ್ದೇವೆ. ಅದಕ್ಕೆ ವಿಶಿಷ್ಟವಾಗಿ ಸ್ವಂತ ತಯಾರಿಕೆಗಳನ್ನು ಕೆಲವು ಕಂಪನಿಯವರು ಶುರು ಮಾಡಿಬಿಟ್ಟಿದ್ದಾರೆ. ಪಂಚತೈಲ, ದಶತೈಲ, ಸುಗಂಧ ತೈಲ, ದೇವರಿಗೆ ಹಚ್ಚೋಕ್ಕೆ ದೀಪ. ಇದು ಶಾಸ್ತ್ರದ ಪ್ರಕಾರವಾಗಿ 100ಕ್ಕೆ 100 ತಪ್ಪು. ಮೂಲದಲ್ಲಿಲ್ಲ. ಪ್ರಕ್ಷಿಪ್ತ ಶ್ಲೋಕಗಳು ಅಂದ್ಬಿಟ್ಟು ಯಾರೋ ಸಂಸ್ಕೃತ ಬರೋರು ಸ್ವಂತ ಅವರ ಶ್ಲೋಕಗಳನ್ನು ಬರೆದ್ಬಿಟ್ಟು ಅದನ್ನು ಎಲ್ಲೋ ಒಂದು ಅದನ್ನು 10 ಕಡೆ ಹೇಳಿ ಅದನ್ನು ಪ್ರಚಾರ ಮಾಡ್ತಕ್ಕಂಥದ್ದಾಗಿದೆ. ಅದು ಬಹಳ 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 ಅಶಾಸ್ತ್ರೀಯ. ದೀಪ ಹಚ್ಚೋದು ಯಾವತ್ತಿಂದ ಬರ್ತಾಯಿದೆ ನಮ್ಮ ಜೀವನದಲ್ಲಿ ಅಂದರೆ ಅನಾದಿ ಕಾಲದಿಂದ ಮಾಡ್ತಾ ಬರ್ತಾಯಿದ್ದೀವಿ. ಈಗ ಅನಾದಿ ಕಾಲದಿಂದ ದೀಪ ಹಚ್ಚುವ ಒಂದು ಸಂಸ್ಕಾರವನ್ನು ನಾವು ಬೆಳೆಸಿಕೊಂಡು ಬಂದಿದ್ದರೆ ಅನಾದಿ ಕಾಲದಲ್ಲಿ ಹೇಳಿದ ರೀತಿಯಲ್ಲೇ ಅದೇ ತೈಲವನ್ನೇ ನಾವು ಬಳಸಬೇಕು, ಅದೇ ಎಣ್ಣೆಯನ್ನೇ ನಾವು ಬಳಸಬೇಕು, ಬೇರೆ ಬಳಸುವ ಹಾಗಿಲ್ಲ. ಈ ಮಿಶ್ರಣ ಮಾಡಿ ತೈಲಗಳನ್ನು ಹಚ್ಚತಕ್ಕಂಥದ್ದೆಲ್ಲೂ ಕೂಡ ಶಾಸ್ತ್ರದಲ್ಲಿ ಉಕ್ತಿ ಇಲ್ಲ ನನಗೆ ತಿಳಿದ ಮಟ್ಟಕ್ಕೆ. ತಿಳಿದವರು ಏನಾದರೂ ತಿಳಿಸಿದ್ರೆ ನಾನು ಕಲ್ತ್ಕೋತೀನಿ. ಯಾವ ಎಣ್ಣೆಯನ್ನು ಇಡಬೇಕಂದ್ರೆ ಆಯುರ್ವೇದ ದೃಷ್ಟಿಯಿಂದಲೂ ಬಹಳ ತಪ್ಪು. ಅದನ್ನು ಹೇಳ್ತೇನೆ ಹೆಂಗೆ ತಪ್ಪಾಗುತ್ತೆ, ಏನು ತಪ್ಪು ಅಂತ. ಮೊದಲನೇದು ಶಾಸ್ತ್ರ ದೃಷ್ಟಿಯಿಂದ ನಾವು ನೋಡಲಾಗಿ ಶಾಸ್ತ್ರದಲ್ಲಿ ವಿನಾಯಿತಿ ಇರೋದು 7 ಥರದ ವಸ್ತುಗಳನ್ನು ನೀವು ಎಣ್ಣೆಯಾಗಿ ಅಥವಾ ತೈಲವಾಗಿ ಬಳಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಬಹಳ ಸ್ಪಷ್ಟ, ಕ್ಲಿಯರ್ ಆ್ಯಂಡ್ ಕಟ್. ಮೊದಲನೇದು ಘೃತ ಅಂತಂದ್ರೇನು? ತುಪ್ಪ. ಅದು ಹಸುವಿನ ತುಪ್ಪ, ಎಮ್ಮೆ ತುಪ್ಪ, ಮೇಕೆ ತುಪ್ಪ ಇಡೋಂಗಿಲ್ಲ. ಎರಡನೆಯದ್ದು ಎಳ್ಳೆಣ್ಣೆ. ಎಳ್ಳೆಣ್ಣೆ ಅಂದ್ರೇನು? ನೀವು ತಿನ್ನುವ ಎಳ್ಳೆಣ್ಣೆ. ನಿಮಗೆ ಅಂಗಡಿಯಲ್ಲಿ ಹೋದ್ರೆ ಅವ್ರು ಕೇಳ್ತಾರೆ, ಪಾಪ ಅಂಗಡಿಯವರು ಭಾಳ ಜಾಣರು, ಏನಕ್ಕೆ ಎಳ್ಳೆಣ್ಣೆ ಅಂತ. ತಿನ್ನೋಕ್ಕೆ ಅಂದರೆ ಅದು ಒಳ್ಳೆಯದು, 400 ರೂಪಾಯಿ 500 ರೂಪಾಯಿ ಲೀಟ್ರು. ದೀಪಕ್ಕೆ ಅಂದರೆ 180 ರೂಪಾಯಿ ಲೀಟ್ರು. ಮೂರನೆಯದ್ದು ಬಿಳಿ ಸಾಸಿವೆ ಎಣ್ಣೆ. ಬಿಳಿ ಸಾಸಿವೆಯಲ್ಲಿ ಎಣ್ಣೆ ತೆಗೆದಿದ್ರೆ ಸಾಸಿವೆ ಎಣ್ಣೆ ಬೇರೆ ಸಿಗುತ್ತೆ, ಅದಕ್ಕೆ ಸಾರ್ಪಿಷ ಅಂತಾರೆ. ನಾಲ್ಕನೆಯದು ರಾಜಿಕ ಅಂದರೆ ಕರೆ ಸಾಸಿವೆಯ ಎಣ್ಣೆ. ಈಗ ಅದು ಯಾವುದ್ರಲ್ಲಿ ತೆಗಿತಿದ್ದಾರೋ ಭಗವಂತನೇ ಬಲ್ಲ. ಐದನೆಯದು ಫಲಸಾರಜ ಅಂದರೆ ಹಣ್ಣಿನೊಳಗೆ ಇರ್ತಕ್ಕಂತಹ ಬೀಜದಿಂದ ತೆಗೆದಿರ್ತಕ್ಕಂತಹ ಎಣ್ಣೆ. ಅದು ಕಷ್ಟ. ಈಗ ಅದು ಮಧುಕಜ ಅಂತ ಬರುತ್ತೆ, ಆ ಥರದ್ದು. ಆಮೇಲೆ ಇನ್ನೊಂದು ಹೇಳಿರ್ತಕ್ಕಂಥದ್ದು ಹಯ್ಯಂಗ ಅಂದರೆ ಬೆಣ್ಣೆ. ನೀವು ಸೊಡ್ರೊಳಗಡೆ ಬೆಣ್ಣೆನೇ ಹಾಕ್ಬಿಟ್ಟು ದೀಪ ಹಚ್ಬೋದು. 7ನೆಯದ್ದು ಯಾವುದು ಅಂದರೆ ಚಣಕಜ, ಕಡಲೆಕಾಯಿ ಎಣ್ಣೆ. ಈ 7 ಬಿಟ್ಬಿಟ್ರೆ ಇನ್ಯಾವುದರಲ್ಲೂ ದೀಪ ಹಚ್ಚೋವಾಗಿಲ್ಲ. ಏನಾಗುತ್ತೆ ಈಗ ಹಚ್ಬಿಟ್ರೆ ಬೆಳಗುತ್ತಲ್ಲ ಅಂದರೆ, ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಕತ್ಲಿದ್ದಾಗ ಯಾವ ಎಣ್ಣೆಯಲ್ಲಿ ಬೇಕಾದರೂ ದೀಪ ಹಚ್ತಿದ್ರು. ಕಡಲೆಕಾಯಿ ಎಣ್ಣೆ ಬಿಟ್ಬಿಟ್ಟು ನಿಮಗೆ ಕೊಬ್ಬರಿ ಎಣ್ಣೆಯಲ್ಲೂ ಹಚ್ತಿದ್ರು.
ಅಥವಾ ಔಡ್ಲೆಣ್ಣೆ ಅಂತ ಬರುತ್ತೆ, ಹರಳೆಣ್ಣೆ, ಅದರಲ್ಲಿ ಹಚ್ತಿದ್ರು. ಮಿಕ್ಕಿರೋ ಅದು ಇದು ಮಿಕ್ಕಿರೋದು ಬೆರಕೆ ಎಣ್ಣೆ ಅಂತ ಕರೆಯೋರು ಹಳ್ಳಿ ಕಡೆ, ನಿಮಗೆ ಗೊತ್ತಿರೋದಿಲ್ಲ ಈಗಿನ ಕಾಲದ ಹುಡುಗರಿಗೆ ಅದು. ಅದರಲ್ಲಿ ಹಚ್ತಿದ್ರು, ಅದು ಮನೇನ ಬೆಳಗೋದಕ್ಕೆ. ಆದರೆ ಯಾವುದೋ ಒಂದು ಫಲಪ್ರಾಪ್ತಿಗಾಗಿ ದೇವರ ಮುಂದೆ ನಾವು ದೀಪದಾನವನ್ನು ಮಾಡ್ತಾಯಿದ್ದೀವಿ, ದೇವರ ಮುಂದೆ ದೀಪ ಹಚ್ತಿದ್ದೀವಿ ಅಂದರೆ ಈ 7 ಎಣ್ಣೆಯಲ್ಲಿ ಮಾತ್ರ ದೀಪವನ್ನು ಹಚ್ಚಬೇಕು ಅಂತ ಒಂದು ನಿಯಾಮಕ ಇದೆ, ಶಾಸ್ತ್ರ ಇದೆ. ದೀಪ ಹಚ್ತಿರೋದು ಶಾಸ್ತ್ರದಿಂದಲೇ. ನೀವು ನಿಮಗೇನು ಸ್ವಂತ ಹೊಳೆದಿರಲಿಲ್ಲ ಹಿಂಗೆ ದೀಪ ಹಚ್ಚಬೇಕು, ಹಿಂಗೆ ಹಣತೆ ಇರಬೇಕು ಅನ್ನೋದು. ಹಚ್ತಾ ಇರೋರು ನಾವೆಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಆ ದೀಪ ಹೆಂಗಿರಬೇಕು, ಬತ್ತಿ ಹೆಂಗಿರಬೇಕು ಅಂತ ಹೇಳಿದಂತಹ ಮಹನೀಯರು ಹೇಳಿದ್ದು ಆ ಎಣ್ಣೆಯನ್ನೇ ತೈಲವನ್ನೇ ಬಳಸಬೇಕಲ್ವ ನಾವು. ನಮ್ಗೆ ಇಷ್ಟ ಬಂದಿದ್ದು ಬಳಸಬಾರ್ದು. ಇನ್ನೊಂದು ಏನಾಗುತ್ತೆ, ಮನೆಯಲ್ಲಿ ಈ ಥರದ ಬೆರಕೆ ಎಣ್ಣೆ, ಬೇವಿನ ಎಣ್ಣೆ, ಅದು ಯಾರೋ ಹೇಳಿದ್ರಂತೆ ಬೇವಿನ ಎಣ್ಣೆಯಲ್ಲಿ ದೀಪ ಹಚ್ಚಿ ಅಂತ. ಬೇವಿನ ಎಣ್ಣೆ ಯಾವಾಗ ಗೊತ್ತಾ ದೀಪ ಹಚ್ಚೋದು, ಮನೆ ಖಾಲಿ ಮಾಡೋ ಎಲ್ಲ ಹಾಳಾಗೋಕೆ ಇದು ಬೇವಿನ ಎಣ್ಣೆ ದೀಪ. ಭೂತ ಪ್ರೇತಗಳಿದ್ರೆ ಅದಕ್ಕೆ ಪ್ರಯೋಗಕ್ಕೆ ಬೇವಿನ ಎಣ್ಣೆ ಹೇಳಿದೆ. ಮನೆಯಲ್ಲಿ ಹಚ್ಚಿದ್ರೆ ಏನಾಗುತ್ತೆ, ನಿಮ್ಮನ್ನು ಮನೆ ಬಿಟ್ಟು ಖಾಲಿ ಮಾಡಿಸುತ್ತೆ. ಇನ್ನೊಂದು ನೋಡಿ, ಪ್ರಯೋಗ ಮಾಡಿ, ಬೇವಿನ ಎಣ್ಣೆ ಹಚ್ಬಿಟ್ಟು ಒಂದು ಕೋಣೆಯಲ್ಲಿ ಬಾಗಿಲಾಕಿ, ಅರ್ಧ ಗಂಟೆ ಬಿಟ್ಟು ಒಳಗೋಗ್ಬಿಟ್ಟು ನೀವು ಉಸಿರೇಳ್ಕೊಂಡ್ರೆ ನಿಮ್ಮ ಬಾಯಿ ಮೂಗೆಲ್ಲ ಕಹಿ ಆಗುತ್ತೆ. ಅಂದರೆ ಏನಾಗುತ್ತೆ, ಯಾವ ತೈಲವನ್ನು ನಾವು ಬಳಸ್ತಾ ಇದ್ದರೋ ಅದರ ಗುಣ ಆ ವಾತಾವರಣಕ್ಕೆ ಹರಡುತ್ತೆ. ಈಗ ಬೆರಕೆ ಎಣ್ಣೆಗಳು ಸುಗಂಧ ಭರಿತ ಪಂಚತೈಲ ಅಂತ, ಇದನ್ನು ನಾವಂತೂ ಬಳಸಿಲ್ಲ. ನಾವು ಎಷ್ಟೋ ಕಡೆ ನಾವು ಹೋಮ ಹವನ ಯಜ್ಞ ಯಾಗಾದಿಗಳು ಹೋದಾಗ್ತಂದ್ರೆ ನಾವು ಪಕ್ಕಕ್ಕೆ ಇಡ್ತೀವಿ, ತುಪ್ಪದಲ್ಲಿ ಹಚ್ತೀವಿ. ಇಲ್ಲಾಂದರೆ ನಾವು ತಿಂತಕ್ಕಂತಹ ಎಣ್ಣೆಯಲ್ಲಿ ಇಡಬೇಕು. ಸೂರ್ಯಕಾಂತಿ ಎಣ್ಣೆ ಇಡುವ ಹಾಗಿಲ್ಲ, ರೈಸ್ ಬ್ರ್ಯಾನ್ ಆಯಿಲ್ ದೀಪ ಇಡುವ ಹಾಗಿಲ್ಲ. ನೀವು ಅದನ್ನು ಪಂಚತೈಲದಲ್ಲಿ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಅದರ ಗುಣ ಆ ವಾತಾವರಣದಲ್ಲಿ ಸುತ್ತಮುತ್ತಕ್ಕಂಥ ಎನ್ವೈರ್ಮೆಂಟಲ್ಲಿ ಹರಡಿ ನೀವು ಅದನ್ನು ಮೂಸ್ತೀರಿ, ಒಳಗೆ ಹೋಗುತ್ತೆ, ನಿಮ್ಮ ಕಣ್ಣಿಗೆ ಹೋಗುತ್ತದೋ. ನಾಳೆ ಆರೋಗ್ಯ ಕೆಟ್ಟರೆ ಯಾರು ಬರ್ತಾರೆ? ಅದಕ್ಕೇನು ಸ್ಟಡೀಸ್ ನಡೆದಿದೆ ಆ ಥರ ಎಣ್ಣೆಗಳು ಬಳಸೋದಕ್ಕೆ ಮಾರುಕಟ್ಟೆಯಲ್ಲಿ? ಅದು ಬಹಳ ತಪ್ಪು. ಇದೇನಂತಂದರೆ ಜನರನ್ನ ಮಂಗ ಮಾಡೋದು ಅಂತ ಹೆಸರು, ಮರಳು ಮಾಡ್ತಾ ಇದ್ದಾರೆ. ಅದಕ್ಕೆ ಆಧಾರ ಇದ್ರೆ ಮಾಡಿ ನೀವು, ಅದರಿಂದ ತೊಂದರೆ ಇಲ್ಲ ಅಂತಂದರೆ ಅದು ದೇವ್ರ ಮುಂದೆ ಬೆಳಗ್ಲಿಕ್ಕೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ದೇವರ ಮುಂದೆ ಈ ದೀಪಗಳು ಇಡಲಿಕ್ಕೆ ಬರುವುದಿಲ್ಲ. ಶೋಕಿಗೆ ನಾವು ಹಚ್ಕೋಬೋದು, ನಮ್ಮ ಮನೇಲಿ ನೋಡಿ ಎಷ್ಟು ದೀಪ ಇಟ್ಬಿಟ್ಟಿದ್ದೀವಿ ಅಂತ ತೋರಿಸಲಿಕ್ಕೆ ಅದು ಸಾಕಾದೀತು. ಬಿಟ್ಟರೆ ಶಾಸ್ತ್ರಾನುಸಾರವಾಗಿ ಇದಿಷ್ಟೇ 7 ಯಾವುದು, ತುಪ್ಪ, ತಿನ್ನುವ ಎಳ್ಳೆಣ್ಣೆ, ಬಿಳಿ ಸಾಸಿವೆ ಎಣ್ಣೆ, ಕರೆ ಸಾಸಿವೆ ಎಣ್ಣೆ ಮತ್ತು ಫಲಸಾರಜ. ಅದು ಸಿಗೋದಿಲ್ಲ, ಹಣ್ಣಿನ ಬೀಜದಿಂದ ಎಣ್ಣೆ ತೆಗೆಯೋದೆಲ್ಲ ಕಾಲ ಹೋಯಿತು. ಆ ಬೆಣ್ಣೆ ಯಾವ್ದಾಗಿರಬೇಕು, ಹಸುವಿನ ಮಜ್ಜಿಗೆಯಿಂದ ಹಾಲಿನಿಂದ ತೆಗೆದ ಬೆಣ್ಣೆ ಆಗಿರಬೇಕು. ಅಂಗಡಿಲಿ ಸಿಗೋ ಬೆಣ್ಣೆ ಕೆಲಸಕ್ಕೆ ಬರೋದಿಲ್ಲ. ಮತ್ತು 7ನೇದು ಯಾವುದು ಅಂದರೆ ಕಡಲೆಕಾಯಿ ಎಣ್ಣೆ, ಗ್ರೌಂಡ್ ನಟ್ ಆಯಿಲ್. ಇಷ್ಟನ್ನು ಬಿಟ್ಟು 8ನೇ ಯಾವುದೇ ಪದಾರ್ಥದಿಂದ ಮನೆಯಲ್ಲಿ ದೇವಸ್ಥಾನದಲ್ಲಿ ದೇವರ ಮುಂದೆ ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ಶಾಸ್ತ್ರ ಪ್ರಕಾರವಾಗಿ. ನನ್ನ ಸ್ವಂತ ಅಭಿಪ್ರಾಯ ನಾನು ಮಂಡಿಸ್ತಾ ಇಲ್ಲ. ನಾನು ಹೇಳಬೇಕು ಅಂತ ನಾನು ಇಷ್ಟ ಬಂದಿದ್ದು ಹೇಳೋದಾಗಿದೆ ಇತ್ತೀಚಿನ ದಿನಗಳಲ್ಲಿ, ಅದೇ ಶಾಸ್ತ್ರ ಆಗಿದೆ. ಅದು ಶಾಸ್ತ್ರ ಅಲ್ಲ, ಅವ್ರ ಸ್ವಂತ ಅಭಿಪ್ರಾಯ. ನಮ್ಮ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇರೋದ್ರಿಂದ ನಾವು ಏನು ಬೇಕಾದರೂ ಹೇಳ್ಬೋದು. ತಲೆ ಮೇಲೆ ದೀಪ ಇಟ್ಕೊಂಡು ಓಡಾಡಿ ದುಡ್ಡು ಬರುತ್ತೆ ಅಂದರೆ ಅದು ಮಾಡಿ ಯಾರು ನಮ್ಮ ಜನ ಪಾಪ. ತಲೆ ಸುಟ್ಟರು ಪರವಾಗಿಲ್ಲ, ದುಡ್ಡು ಬಂದರೆ ಸಾಕು ಅಂತ ಹೊರಟು ಬಿಡ್ತಾರೆ ಜನ. ಹಾಗೆಲ್ಲ ನಮ್ಮ ಸ್ವಂತ ಅಭಿಪ್ರಾಯ ಹೇಳಲಿಕ್ಕೆ ಇಲ್ಲಿ ಕೂತಿಲ್ಲ ನಾನು, ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಶಾಸ್ತ್ರದಲ್ಲಿ ನಿಮಗೆ ಚತುರ್ವರ್ಗ ಫಲ ಅಂತ ನೆನ್ನೆ ಹೇಳಿದ್ನಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಗಳು, ಭೋಗಭಾಗ್ಯಗಳು, ಸುಖ, ಆರೋಗ್ಯ, ಶಾಂತಿ, ನೆಮ್ಮದಿ, ಹೆಂಡತಿ, ಮಕ್ಕಳು, ಗೃಹ, ಗೋಪರ, ಕೂಪ, ವಲ್ಮೀಕ, ತಟಾಕ, ಆರಾಮ, ಐಶ್ವರ್ಯ, ಮೋಕ್ಷ, ಮುಕ್ತಿ, ಇವೆಲ್ಲ ಬೇಕು ಅಂತಂದ್ರೆ ಮಾಡಬೇಕಾಗಿರೋದೇನೋ ಶಾಸ್ತ್ರದ ಚೌಕಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು, ಲೀಗಲ್ ಅಂತಾರೆ. ಆ ಲೀಗ್ಯಾಲಿಟಿ ಒಳಗಡೆ ನಾವೇನು ಮಾಡಬೇಕು, ಇಷ್ಟರಲ್ಲೇ ದೀಪವನ್ನು ಹಚ್ಚಿದ್ದಾರೆ. ಭಗವಂತನಿಗೆ ಪ್ರೀತಿ ಆಗುತ್ತೆ. ಭಗವಂತ ನಾವು ಕೇಳಿದಂತಹ ವರಪ್ರಸಾದವನ್ನು ಖಂಡಿತ ಕೊಡ್ತಾನೆ ಅಂತಕ್ಕಂಥದ್ದು ನಾವು ಹೇಳ್ಬೋದಮ್ಮ.